ನಮಸ್ಕಾರ. ವಿಶ್ವದ ದ್ವಿಧ್ರುವೀಯತೆ, ಕಾಸ್ಮಿಕ್ ಬೈಪೋಲಾರಿಟಿ, ಭೌತ ವಿಜ್ಞಾನದ ತಿಳುವಳಿಕೆಯನ್ನು ಬದಲಾಯಿಸುವುದೇ ಇದು ನಮ್ಮ ಇಂದಿನ ವಿಷಯ. ಆಧುನಿಕ ವಿಜ್ಞಾನ 1180 ಕೋಟಿ ವರ್ಷಗಳ ಹಿಂದೆ ಇದ್ದ ಪರಮಾದಿ ಪರಮಾಣು ಸಿಡಿದಾಗ, ಅಂದರೆ ಬಿಗ್ ಬ್ಯಾಂಗ್ ಮಹಾಸಿಡಿತ ಜರುಗಿದಾಗ ಈ ವಿಶ್ವ ಹುಟ್ಟಿ ಹಿಗ್ಗದಿಕ್ಕೆ ಪ್ರಾರಂಭ ಮಾಡುತ್ತೆ ಅನ್ನೋದನ್ನು ಸಾಕಷ್ಟು ಸಾಕ್ಷಿ ಮತ್ತು ಆಧಾರಗಳ ಮೂಲಕ, ಪುರಾವೆಗಳ ಮೂಲಕ ತೋರಿಸ್ಕೊಡುತ್ತೆ. ಮಹಾಸಿಡಿತದ ನಂತರ ಏನಾಯಿತು ಅನ್ನೋದನ್ನು ವಿಜ್ಞಾನಿಗಳು ಸಾಕಷ್ಟು ವಿವರವಾಗಿ ನಮಗೆ ತಿಳಿಸೋದ್ರಲ್ಲಿ ಯಶಸ್ವಿಗಳಾಗಿದ್ದಾರೆ. ಮಹಾಸಿಡಿತ ಜರುಗಿದ ತಕ್ಷಣ ದ್ರವ್ಯದ ಸಾಂದ್ರತೆ ಬಹಳ ದಟ್ಟವಾಗಿದ್ದರಿಂದ ಅದನ್ನು ದಾಟಿ ಮುಂದಕ್ಕೆ ಸಾಗೋದಕ್ಕೆ ಬೆಳಕಿಗೆ ಆಗ್ತಾ ಇರಲಿಲ್ಲ. ವಿಶ್ವಕ್ಕೆ ಸುಮಾರು 3 ಮಹಾಸಿಡಿತದ ನಂತರ 3.8 ಲಕ್ಷ ವರ್ಷಗಳು ವಯಸ್ಸಾಗಿದ್ದಾಗ ವಿಶ್ವಕ್ಕೆ, ಅಂದರೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಸೇರಿ ಹೈಡ್ರೋಜನ್ ಪರಮಾಣುಗಳು ಜಲಜನಕದ ಪರಮಾಣುಗಳಾಗಿ ರೂಪುಗೊಂಡ ನಂತರ ವಿಕಿರಣ, ಅಂದರೆ ರೇಡಿಯೇಷನ್ ಮತ್ತು ವಸ್ತು ಪರಸ್ಪರ ಪ್ರತ್ಯೇಕಗೊಳ್ತವೆ. ಈ ಸಮಯದಲ್ಲಿ ಬಿಡುಗಡೆಯಾದಂಥ ಸೂಕ್ಷ್ಮ ತರಂಗದ ಮೈಕ್ರೋ ವಿಕಿರಣಗಳು, ಅಂದರೆ ಸೂಕ್ಷ್ಮ ತರಂಗದ ವಿಕಿರಣ ಇಂದಿಗೂ ಕೂಡ ವಿಶ್ವದ ಎಲ್ಲ ದಿಕ್ಕುಗಳಿಂದ ನಮ್ಮ ಕಡೆಗೆ ಬರ್ತಾ ಇದೆ ಮತ್ತು ವಿಶ್ವದಲ್ಲಿ ಇದು ಎಲ್ಲೆಲ್ಲಿನೂ ಎಲ್ಲ ಕಡೆನೂ ಹಬ್ಬಿದೆ. ಈ ವಿಕಿರಣವನ್ನು ವಿಶ್ವದ ಪ್ರಾರಂಭಿಕ ಸ್ಥಿತಿಗಳ ಒಂದು ರೀತಿಯ ಅವಶೇಷದ ದಾಖಲೆ ಅಂತ ಪರಿಗಣಿಸಲಾಗ್ತದೆ. ಇದನ್ನೇ ವಿಶ್ವ ಸೂಕ್ಷ್ಮ ಅಲೆಗಳ ಹಿನ್ನೆಲೆ, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂತ ಕರೀತಾರೆ, CMB ಅಂತ ಕರೀತಾರೆ. ವಿಶ್ವದ ಆರಂಭಿಕ ಸ್ಥಿತಿಗಳನ್ನು ತಿಳಿಯೋದಕ್ಕೆ ನೆರವಾಗ್ತಕ್ಕಂಥ ಅತ್ಯಂತ ಪ್ರಮುಖವಾದ ಮಾಹಿತಿಯ ಮೂಲ ಇದು. ಅಂದರೆ ಇದು ಕಾಸ್ಮಿಕ್ ವೇವ್ ಬ್ಯಾಕ್ಗ್ರೌಂಡ್. ಕಾಸ್ಮಿಕ್ ವೇವ್ ಬ್ಯಾಕ್ಗ್ರೌಂಡ್ ಅಲೆಗಳ ತಾಪಮಾನ ವಿತರಣೆ ಜೊತೆಗೆ ಅದರ ಧ್ರುವೀಕರಣ, ಅಂದರೆ ಪೋಲರೈಸೇಷನ್ನು ಮಾದರಿಯನ್ನು ಅಧ್ಯಯನ ಮಾಡೋದ್ರಿಂದ ವಿಶ್ವದ ಮೂಲಭೂತ ಭೌತಿಕ ನಿಯಮಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಪಡಿಬಹುದು. ಬೆಳಕು ಒಂದೇ ಗುಣ ಮತ್ತು ಲಕ್ಷಣಗಳನ್ನು ಹೊಂದಿರುವ ಮಾಧ್ಯಮದ ಮೂಲಕ ಹಾದು ಬರಬೇಕಾದ್ರೆ ಅದರ ಕಂಪನದ ವೈಖರಿಗಳಲ್ಲಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಕ್ಯಾಲ್ಸೈಟ್ ಅಥವಾ ಕ್ವಾರ್ಟ್ಸ್ ಸ್ಫಟಿಕಗಳಲ್ಲಿ ಬೆಳಕು ಬಾಗಿ ಹೊರಬರ್ತಕ್ಕಂಥ ಘಟನೆ ನಡೆಯುತ್ತೆ. ಅಂದರೆ ಕ್ಯಾಲ್ಸೈಟ್ ಅಥವಾ ಕ್ವಾರ್ಟ್ಸ್ ಸ್ಫಟಿಕಗಳಲ್ಲಿ ಬೆಳಕನ್ನು ಬಾಗಿಸ್ತಕ್ಕಂಥ ಸಾಮರ್ಥ್ಯ ಎಲ್ಲ ದಿಕ್ಕುಗಳಲ್ಲಿ ಒಂದೇ ಆಗಿರೋದಿಲ್ಲ. ಆದ್ದರಿಂದ ಇಂಥ ಸ್ಫಟಿಕೆಗಳ ಮೂಲಕ ಬೆಳಕು ಹಾದು ಬರಬೇಕಾದ್ರೆ ಅದು 2 ವಿಭಿನ್ನ ಧ್ರುವೀಕರಣ ಸ್ಥಿತಿಗಳಲ್ಲಿ, ಅಂದರೆ 2 ವಿಭಿನ್ನ ಪೊಲರೈಸ್ಡ್ ಸ್ಥಿತಿಗಳಲ್ಲಿ ವಿಭಜಿತವಾಗಿ ಹೊರಬರುತ್ತೆ. ಬೆಳಕು 2 ನಿರ್ದಿಷ್ಟ ದಿಕ್ಕುಗಳಲ್ಲಿ ಕಂಪಿಸುವ ಭಾಗಗಳಾಗಿ ಒಡೆದು ಸ್ಫಟಿಕೆಗಳಿಂದ ಹೊರಬರ್ತದೆ. ಈ ಪರಿಣಾಮವನ್ನು ಬೈರಿಫ್ರೆಜೆನ್ಸ್ ಅಥವಾ ದ್ವಿವಕ್ರೀಭವನ ಅಂತ ಕರೀತಾರೆ. ಆದರೆ ಇತ್ತೀಚಿನ ಕೆಲವು ಅಧ್ಯಯನಗಳು ಕಾಸ್ಮಿಕ್ ವೇವ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಲೆಗಳು ಕೂಡ ವಿಶ್ವದ ಅಂತರಿಕ್ಷದ ಮೂಲಕ ಸಾಗಿ ಬರಬೇಕಾದ್ರೆ 2 ನಿರ್ದಿಷ್ಟ ದಿಕ್ಕುಗಳಲ್ಲಿ ಧ್ರುವೀಕರಣ ಹೊಂದೋದನ್ನು ಖಚಿತಪಡಿಸಿದ್ದಾರೆ. ಅಂದರೆ ವಿಶ್ವ ಎಲ್ಲ ದಿಕ್ಕುಗಳಲ್ಲೂ ಒಂದೇ ಗುಣಲಕ್ಷಣಗಳನ್ನು ಹೊಂದಿಲ್ಲ ಅಂತಕ್ಕಂಥ ಸೋಜಿಗದ ತೀರ್ಮಾನಕ್ಕೆ ಬರುವಂತೆ ಇದು ಪ್ರಚೋದನೆಯನ್ನು ಮಾಡ್ತದೆ. ಭೌತ ವಿಜ್ಞಾನದ ಮೂಲ ತತ್ವಗಳು ಯಾವುದೇ ನೈಸರ್ಗಿಕ ಘಟನೆಗಳಿಗೆ ಎಡ ಬಲ ಮೇಲೆ ಕೆಳಗೆ ಪ್ರದಕ್ಷಿಣೆ ಅಪ್ರದಕ್ಷಿಣೆ ಅಂತಕ್ಕಂಥ ಭೇದಗಳಿಲ್ಲ. ನಿಸರ್ಗದ ಎಲ್ಲ ನಿಯಮಗಳು ಎಲ್ಲ ದಿಕ್ಕುಗಳಲ್ಲೂ ಎಲ್ಲ ರೀತಿಯಲ್ಲೂ ಒಂದೇ ಆಗಿರ್ತವೆ ಅಂತ ಪರಿಗಣನೆ ಮಾಡ್ತದೆ. ಇದನ್ನು ಭೌತ ವಿಜ್ಞಾನದಲ್ಲಿ ಸಮಾಂಗೀಯತೆ, ಪ್ಯಾರಿಟಿ ಅಂತ ಕರೀತಾರೆ. 1990ರ ದಶಕದಲ್ಲಿ ಕೆಲವು ಸೈದ್ಧಾಂತಿಕ ಭೌತ ವಿಜ್ಞಾನಿಗಳು, ಅಂದರೆ ಥಿಯರಿಟಿಕಲ್ ಫಿಸಿಸಿಸ್ಟು, ವಿಶ್ವದ ಮೂಲಕ ಸಾಗಬೇಕಾದ್ರೆ ಬೆಳಕು ಧ್ರುವೀಕರಣಗೊಳ್ತಕ್ಕಂಥ ಸಾಧ್ಯತೆಯನ್ನು ಗಣಿತೀಯವಾಗಿ ಪರಿಶೀಲನೆ ಮಾಡ್ತಾರೆ. CNM ಕ್ಯಾರಲ್ ಅವರು 1998ರಲ್ಲಿ ಪ್ರಕಟಣೆ ಮಾಡಿದಂಥ ಸಂಶೋಧನಾ ಲೇಖನ ಒಂದರಲ್ಲಿ ವಿಶ್ವದಲ್ಲಿ ಸಮಾಂಗೀಯತೆ, ಅಂದರೆ ಪ್ಯಾರಿಟಿ ಉಲ್ಲಂಘನೆ ಇದ್ದರೆ ಬೆಳಕಿನ ಧ್ರುವೀಕರಣ ಉಂಟಾಗ್ಬೋದು ಅಂತೇಳಿ ಸೂಚನೆ ಕೊಡ್ತಾರೆ. ಈ ಕೆಲಸ ಅಮೆರಿಕದ ಯೂನಿವರ್ಸಿಟಿ ಆಫ್ ಶಿಕಾಗೋ ಮತ್ತು ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂತಾದ ಸಂಸ್ಥೆಗಳ ಸೈದ್ಧಾಂತಿಕ ಭೌತ ವಿಜ್ಞಾನದ ಸಂಶೋಧನೆ ಜೊತೆಗೆ ಸಂಬಂಧವನ್ನು ಹೊಂದಿರ್ತದೆ. ಇದೇ ಕಾಲಘಟ್ಟದಲ್ಲಿ ವಿಶ್ವದ ಧ್ರುವೀಕರಣ ಮಾದರಿಗಳನ್ನ ಗಣಿತೀಯವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಮುಖ್ಯವಾದ ಕೆಲಸವನ್ನು ಮಾಟಿಯಾಸ್ ಝಲ್ಡಿರಾಗ ಮತ್ತು ಉರೋಸೋ ಶೆಲ್ಜಿಕ್ ಅನ್ನೋ 2 ವಿಜ್ಞಾನಿಗಳು ಮಾಡ್ತಾರೆ. ಅವರು ವಿಶ್ವ ಸೂಕ್ಷ್ಮ ತರಂಗದ ಹಿನ್ನೆಲೆಯ ಧ್ರುವೀಕರಣವನ್ನು, ಅಂದರೆ ಕಾಸ್ಮಿಕ್ ವೇವ್ ಬ್ಯಾಕ್ಗ್ರೌಂಡ್ ಪೊಲರೈಸೇಷನ್ ಅನ್ನು E ಮೋಡ್ ಮತ್ತು B ಮೋಡ್ ಅಂತ 2 ಮಾದರಿಗಳಿಗಾಗಿ ವಿಭಜಿಸತಕ್ಕಂಥ ವಿಧಾನವನ್ನು ರೂಪಿಸ್ತಾರೆ. ಈ ಕೆಲಸ, ಅಂದರೆ ಇವರು ಮಾಡಿದಂಥ ಈ ಸಂಶೋಧನೆ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ಮತ್ತು ಪ್ರಿನ್ಸ್ಟನ್ ಯೂನಿವರ್ಸಿಟಿ ಮುಂತಾದ ಸಂಸ್ಥೆಗಳಲ್ಲಿ ನಡೆಸಿದ ಸಂಶೋಧನೆಯ ಒಂದು ಭಾಗ ಆಗಿರುತ್ತೆ. ಈ ವಿಧಾನ ನಂತರ ಕಾಸ್ಮಿಕ್ ಬೈರಿಫ್ರೆಜೆನ್ಸ್ ಅಧ್ಯಯನಕ್ಕೆ ಮುಖ್ಯವಾದಂಥ ತಾಂತ್ರಿಕ ಆಧಾರ ಆಗಿ ರೂಪುಗೊಳ್ಳುತ್ತೆ. E ಮೋಡ್ ಧ್ರುವೀಕರಣ ಮುಖ್ಯವಾಗಿ ವಿಶ್ವದ ಸಾಂದ್ರತೆ ಅಲೆಗಳಿಂದ ಉಂಟಾಗುತ್ತೆ. ಆದರೆ B ಮೋಡ್ ಧ್ರುವೀಕರಣ ಪ್ರಾರಂಭಿಕ ಗುರುತ್ವದ, ಅಂದರೆ ಗ್ರಾವಿಟೇಷನಲ್ ಅಲೆಗಳ ಪರಿಣಾಮ ಆಗಿರ್ಬೋದು. ವಿಶ್ವ ಧ್ರುವೀಕರಣ, ಅಂದರೆ ಕಾಸ್ಮಿಕ್ ಬೈರಿಫ್ರೆಜೆನ್ಸ್ ಇದ್ದರೆ E ಮೋಡ್ ಮತ್ತು B ಮೋಡ್ ನಡುವೆ ಮಿಶ್ರಣ ಉಂಟಾಗ್ತದೆ. ಈ ಮಿಶ್ರಣವನ್ನು ಅಳೆಯೋದ್ರಿಂದ ವಿಜ್ಞಾನಿಗಳು ಧ್ರುವೀಕರಣ ತಿರುಗುವಿಕೆಯ ಪ್ರಮಾಣವನ್ನು ಅಂದಾಜಿಸಬಹುದು. ವಿಶ್ವವಿಜ್ಞಾನದ ದೃಷ್ಟಿಯಿಂದ ಈ ಪರಿಣಾಮದ ಮಹತ್ವ ಬಹಳ ದೊಡ್ಡದು. ಇಂದಿನ ಕಣಭೌತ ವಿಜ್ಞಾನವನ್ನು, ಅಂದರೆ ಪಾರ್ಟಿಕಲ್ ಫಿಸಿಕ್ಸ್ನ ವಿವರಿಸ್ತಕ್ಕಂಥ ಪ್ರಮುಖ ಸಿದ್ಧ ಅಂತ ಹೇಳಿದ್ರೆ ಸಿಸ್ಟಮ್ ಮಾದರಿ, ಅಂದರೆ ಸ್ಟ್ಯಾಂಡರ್ಡ್ ಮಾಡಲು.
ಈ ಮಾದರಿ ಎಲೆಕ್ಟ್ರಾನು, ಕ್ವಾರ್ಕು, ಫೋಟಾನು ಮತ್ತೆ ಇತರ ಮೂಲಭೂತ ಕಣಗಳ ಪರಸ್ಪರ ಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ವಿವರಿಸ್ತಾ ಇದೆ. ಆದರೆ ಈ ಮಾದರಿಗೆ ಕೆಲವು ಗಂಭೀರವಾದಂಥ ಮಿತಿಗಳಿವೆ. ಉದಾಹರಣೆಗೆ ಡಾರ್ಕ್ ಮ್ಯಾಟರ್ ಅಂದರೆ ಅಜ್ಞಾತ ದ್ರವ್ಯದ ಸ್ವಭಾವವನ್ನು ಇದು ವಿವರಿಸೋದಿಲ್ಲ. ಹಾಗೆಯೇ ವಿಶ್ವದ ಕೆಲವು ಸಮಮಿತಿಗಳಿಗೆ ಅಂದರೆ ಸಿಮಿಟ್ರಿಗಳಿಗೆ ಉಂಟಾಗ್ತಕ್ಕಂಥ ಉಲ್ಲಂಘನೆಯ ಬಗ್ಗೆ ಇದು ಸಂಪೂರ್ಣವಾದ ವಿವರಣೆಯನ್ನು ಕೊಡೋದಿಲ್ಲ. ಆದ್ದರಿಂದ ವಿಜ್ಞಾನಿಗಳು ಸ್ಟ್ಯಾಂಡರ್ಡ್ ಅಂದರೆ ಸಿಸ್ಟಮ್ ಮಾದರಿಗಿಂತ ಮುಂದೆ ಇರತಕ್ಕಂಥ ಹೊಸ ಭೌತ ವಿಜ್ಞಾನ ಯಾವುದು ಅಂತ ಹುಡುಕ್ತಾ ಇದ್ದಾರೆ. ಕಾಸ್ಮಿಕ್ ಬೈ ರಿಫ್ರೆಜೆನ್ಸ್ ಕಂಡು ಬಂದರೆ ಅದು ಈ ಹೊಸ ಭೌತ ವಿಜ್ಞಾನಕ್ಕೆ ಒಂದು ಮಹತ್ವದ ಸೂಚನೆ ಕೂಡ ಆಗಬಹುದು. ವಿಶ್ವದ ದ್ವಿಧ್ರುವೀಕರಣ ಕಾಸ್ಮಿಕ್ ಬೈ ರಿಫ್ರೆಜೆನ್ಸ್ಗೆ ಆಕ್ಸಿಯನ್ ಕ್ಷೇತ್ರವಾದದ ಮೂಲಕ ವಿವರಣೆಗಳನ್ನು ನೀಡೋದಕ್ಕೆ ಪ್ರಯತ್ನಗಳನ್ನು ವಿಜ್ಞಾನಿಗಳು ಮಾಡಿದ್ದಾರೆ. ಕ್ವಾಂಟಮ್ ಕ್ರೋಮೋಡೈನಾಮಿಕ್ಸ್ನಲ್ಲಿ ಕಾಣಿಸಿಕೊಂಡಂಥ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಮುಂದಾದಾಗ ಆಕ್ಸಿಯನ್ ಅಂತಕ್ಕಂಥ ಕಣ ಇರುವ ಸಾಧ್ಯತೆಯನ್ನು ಪ್ರಸ್ತಾಪ ಮಾಡುತ್ತಾರೆ. ಆ ಸಮಸ್ಯೆಯನ್ನು ಸ್ಟ್ರಾಂಗ್ ಸಿಪಿ ಪ್ರಾಬ್ಲಮ್ ಅಂತ ವಿಜ್ಞಾನಿಗಳು ಕರೀತಾರೆ. ಈ ಸಿದ್ಧಾಂತದ ಪ್ರಕಾರ ವಿಶ್ವದಲ್ಲಿ ಆಕ್ಸಿಯನ್ ಅಂತಕ್ಕಂಥ ಅತಿ ಹಗುರವಾದ ಕಣಗಳ ಕ್ಷೇತ್ರ ಇದ್ದರೆ ಅದು ವಿದ್ಯುತ್ಕಾಂತ ಕ್ಷೇತ್ರದ ಜೊತೆಗೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಸಂವಹನವನ್ನು ಮಾಡ್ಬೋದು, ವರ್ತನೆಯನ್ನು ಮಾಡ್ಬೋದು. ಈ ಸಂವಹನದಿಂದ ಬೆಳಕಿನ ಧ್ರುವೀಕರಣದ ದಿಕ್ಕು ಕ್ರಮೇಣ ತಿರುಗತಕ್ಕಂಥ ಸಾಧ್ಯತೆ ಇದೆ. ಆದರೆ ವಿಶ್ವದ ಮೂಲಕ ಬಹುದೂರ ಪ್ರಯಾಣ ಮಾಡುವ ಬೆಳಕು ಸ್ವಲ್ಪ ಮಟ್ಟಿಗೆ ಧ್ರುವೀಕರಣವನ್ನು ಅಂದರೆ ಪೋಲರೈಸೇಷನ್ ಬದಲಾವಣೆಯನ್ನು ಅನುಭವಿಸಬಹುದು. ಕೆಲವು ಪರಮಾಣುವಿಕ ಕಣಗಳ ಅಂದರೆ ಸಬಾಟಮಿಕ್ ಪಾರ್ಟಿಕಲ್ಸ್ ಕ್ರಿಯೆಗಳಲ್ಲಿ ಸಮಾಂಗೀಯತೆ ಅಂದರೆ ಸಿಮಿಟ್ರಿ, ಪ್ಯಾರಿಟಿ ಉಲ್ಲಂಘನೆ ಈಗಾಗಲೇ ಕಂಡು ಬಂದಿದ್ದರೂ ಕೂಡ ಅದು ವಿಶ್ವದ ಮಟ್ಟದಲ್ಲಿ ಕಾಣಿಸಿಕೊಳ್ಳುವುದೇ ಅಂತಕ್ಕಂಥ ಪ್ರಶ್ನೆ ಇನ್ನು ಸಂಶೋಧನೆಯ ವಿಷಯವಾಗಿ ಉಳ್ಕೊಂಡಿದೆ. ಕಾಸ್ಮಿಕ್ ಬೈ ರಿಫ್ರೆಜೆನ್ಸ್ ಈ ಪ್ರಶ್ನೆಗೆ ಉತ್ತರ ನೀಡತಕ್ಕಂಥ ಸಾಧ್ಯತೆ ಇದೆ. ಕಾಸ್ಮಿಕ್ ಬೈ ರಿಫ್ರೆಜೆನ್ಸ್ ಅಧ್ಯಯನದಲ್ಲಿ ಮಹತ್ವದ ತಿರುವು ತಂದದ್ದು ಯುರೋಪಿಯನ್ ಅಂತರಿಕ್ಷ ಸಂಸ್ಥೆಯ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ನಡೆಸಿದಂಥ ಪ್ಲಾಂಕ್ ಮಿಷನ್ ಉಪಗ್ರಹದ ಕಾರ್ಯಚಟುವಟಿಕೆ. 2009ರಲ್ಲಿ ಉಡಾಯಿಸಲಾದಂಥ ಈ ಉಪಗ್ರಹ CMB ಅಂದರೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಕಿರಣಗಳ ಅತ್ಯಂತ ನಿಖರವಾದ ನಕ್ಷೆಯನ್ನು ಸಿದ್ಧಪಡಿಸುತ್ತೆ. ಪ್ಲಾಂಕ್ ಡೇಟಾ 2018ರಲ್ಲಿ ಪ್ರಕಟವಾದ ನಂತರ ಕೆಲವು ಸಂಶೋಧಕರು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಧ್ರುವೀಕರಣ ದಿಕ್ಕಿನಲ್ಲಿ ಅತಿ ಸಣ್ಣ ಮಟ್ಟದ ತಿರುವಿನ ಸೂಚಿಕೆ ಕಂಡುಬಂದಿದೆ ಅಂತ ವರದಿ ಮಾಡ್ತಾರೆ. ಈ ವರದಿ ಕಾಸ್ಮಿಕ್ ಬೈ ರಿಫರೆನ್ಸ್ ಕುರಿತಾಗಿ ಜಾಗತಿಕ ವೈಜ್ಞಾನಿಕ ಚರ್ಚೆಗೆ ಕಾರಣ ಆಗೈತೆ. 2000 ದಶಕದಲ್ಲಿ CMB ಪೋಲರೈಸೇಷನ್ ಅಂದರೆ ವಿಶ್ವ ಕಿರಣ ಹಿನ್ನೆಲೆಗಳ ಸೂಕ್ಷ್ಮ ತರಂಗಗಳ ಧ್ರುವೀಕರಣವನ್ನು ನೇರವಾಗಿ ಅಳೆಯುವ ಪ್ರಯೋಗಗಳು ಆರಂಭ ಆಗ್ತವೆ. ವಿಶ್ವ ವಿಕಿರಣ ಹಿನ್ನೆಲೆಯ ಉಪಗ್ರಹವನ್ನು ಪ್ರಿನ್ಸ್ಟನ್ ಯೂನಿವರ್ಸಿಟಿ ಮತ್ತು ನಾಸಾ ಅಂದರೆ WMAP ಉಪಗ್ರಹವನ್ನು ಪ್ರಿನ್ಸ್ಟನ್ ಯೂನಿವರ್ಸಿಟಿ ಮತ್ತು ನಾಸಾ ಗೊಡಾರ್ಡ್ ಸ್ಪೇಸ್ ಫ್ಲೈಟ್ ಸೆಂಟರ್ಗಳು ಮುಂತಾದ ಸಂಸ್ಥೆಗಳು ಅಭಿವೃದ್ಧಿಪಡಿಸಿರ್ತವೆ. WMAP ಡೇಟಾ ವಿಶ್ಲೇಷಣೆಯಲ್ಲಿ ವಿಜ್ಞಾನಿಗಳು CMB ಪೋಲರೈಸೇಷನ್ ಮಾದರಿಗಳನ್ನು ಮೊದಲ ಬಾರಿಗೆ ನಿಖರವಾಗಿ ಅಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಧ್ಯಯನಗಳಲ್ಲಿ ಕಾಸ್ಮಿಕ್ ಬೈ ರಿಫ್ರೆಜೆನ್ಸಸ್ ಅಂತ ಹೇಳಿದ್ರೆ ವಿಶ್ವದ ದ್ವಿಧ್ರುವೀಕರಣ ನೇರವಾಗಿ ದೃಢಪಟ್ಟಿಲ್ಲ ಆದರೂ ಕೂಡ ಧ್ರುವೀಕರಣ ಅಂದರೆ ಬೆಳಕು ತಿರುಗುವಿಕೆ ಸಾಧ್ಯತೆಯನ್ನು ಪರೀಕ್ಷಿಸುವ ವಿಧಾನಗಳು ಅಭಿವೃದ್ಧಿಯಾಗಿದ್ದಾವೆ. ಈ ಪರಿಣಾಮವನ್ನು ಪರೀಕ್ಷೆ ಮಾಡೋದಕ್ಕೆ ಹಲವು ವೀಕ್ಷಣೆ ಪ್ರಯೋಗಗಳು ನಡೀತಾ ಇದ್ದಾವೆ. ಯುರೋಪಿಯನ್ ಅಂತರಿಕ್ಷ ಸಂಸ್ಥೆಯ ಪ್ಲಾಂಕ್ ಮಿಷನ್ ಉಪಗ್ರಹ CMB ಕುರಿತು ಅತ್ಯಂತ ನಿಖರವಾದ ಮಾಹಿತಿಯನ್ನು ಒದಗಿಸಿದೆ. ಇದರ ದತ್ತಾಂಶವನ್ನು ಅಂದರೆ ಡೇಟಾವನ್ನು ವಿಶ್ಲೇಷಣೆ ಮಾಡಿದಾಗ ಕೆಲವು ಸಂಶೋಧಕರು ಧ್ರುವೀಕರಣದಲ್ಲಿ ಸಣ್ಣ ಮಟ್ಟದ ತಿರುಗುವಿಕೆಯ ಸೂಚನೆಗಳನ್ನು ಕಂಡಿದ್ದಾರೆ. ಬೈಸೆಪ್ ಎಕ್ಸ್ಪರಿಮೆಂಟ್ ಅಂತಕ್ಕಂಥ ಯೋಜನೆ ಅಂಟಾರ್ಕ್ಟಿಕಾದ ದಕ್ಷಿಣ ಧ್ರುವದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಯೋಜನೆಯನ್ನು ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ, ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಇತರ ಸಂಶೋಧನಾ ಸಂಸ್ಥೆಗಳು ಜೊತೆಯಾಗಿ ನಡೆಸ್ತಾ ಇದ್ದಾವೆ. ಇದರ ಜೊತೆಗೆ ಬೈಸೆಪ್ ಎಕ್ಸ್ಪರಿಮೆಂಟು ಅಟಕಾಮಾ ಕಾಸ್ಮಾಲಜಿ ಟೆಲಿಸ್ಕೋಪು ಮತ್ತು ಸೌತ್ ಪೋಲ್ ಟೆಲಿಸ್ಕೋಪು ಮುಂತಾದ ಪ್ರಯೋಗಗಳು ಸಹ CMB ಧ್ರುವೀಕರಣ ಪೋಲರೈಸೇಷನ್ ಅಂದರೆ ಧ್ರುವೀಕರಣವನ್ನು ಅಳಿತಾ ಇದ್ದಾವೆ. ಚಿಲಿಯ ಅಟಕಾಮಾ ಮರುಭೂಮಿನಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ಅಟಕಾಮಾ ಕಾಸ್ಮಾಲಜಿ ಟೆಲಿಸ್ಕೋಪ್ ಮತ್ತು ಅಂಟಾರ್ಕ್ಟಿಕಾದ ಸೌತ್ ಪೋಲ್ ಟೆಲಿಸ್ಕೋಪ್ ಕೂಡ ವಿಶ್ವ ವಿಕಿರಣ ಹಿನ್ನೆಲೆಯ ಧ್ರುವೀಕರಣವನ್ನು ಅತ್ಯಂತ ಸೂಕ್ಷ್ಮವಾಗಿ ಅಳಿತಾ ಇದ್ದಾವೆ. ಈ ಯೋಜನೆಯಲ್ಲಿ ಅಮೆರಿಕ, ಯುರೋಪ್ ಮತ್ತು ಜಪಾನ್ ಸೇರಿದಂತೆ ಅನೇಕ ದೇಶಗಳ ಸಂಶೋಧನಾ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾವೆ. ಈ ಪ್ರಯೋಗಗಳ ದತ್ತಾಂಶ ವಿಶ್ಲೇಷಣೆಯಲ್ಲಿ TB ಮತ್ತು EB ಕೊರಲೇಷನ್ ಸಹ ಸಂಬಂಧಗಳು ಅಂತಕ್ಕಂಥ ಅಳತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಮಾನ್ಯ ಬ್ರಹ್ಮಾಂಡ ಮಾದರಿಯಲ್ಲಿ ಸಹ ಸಂಬಂಧಗಳಿಂದ ಕೊರಲೇಷನ್ಗಳು 0 ಆಗಿರಬೇಕು. ಆದರೆ ಅವು 0 ಅಲ್ಲದೆ ಇದ್ದರೆ ಅದು ಕಾಸ್ಮಿಕ್ ಬೈ ರಿಫ್ರೆಜೆನ್ಸ್ ಅಂದರೆ ವಿಶ್ವ ಹಿನ್ನೆಲೆಯಲ್ಲಿ ವಿಶ್ವ ದ್ವಿಧ್ರುವೀಕರಣ ಇರತಕ್ಕಂಥ ಸಾಧ್ಯತೆಯನ್ನು ಸೂಚಿಸುತ್ತದೆ. ವಿಶ್ವ ದ್ವಿಧ್ರುವೀಕರಣ ಅಂದರೆ ಬೈ ರಿಫ್ರೆಜೆನ್ಸ್ ಅಧ್ಯಯನ ಅಜ್ಞಾತ ದ್ರವ್ಯ ಅಂದರೆ ಡಾರ್ಕ್ ಮ್ಯಾಟ್ರು ಸಂಶೋಧನೆ ಜೊತೆಗೆ ಕೂಡ ಸಂಬಂಧವನ್ನು ಹೊಂದಿದೆ. ವಿಶ್ವದ ಒಟ್ಟು ದ್ರವ್ಯದಲ್ಲಿ ಬಹುಭಾಗ ಅಜ್ಞಾತ ದ್ರವ್ಯದಿಂದ ಡಾರ್ಕ್ ಮ್ಯಾಟ್ರಿಂದ ಕೂಡಿದೆ ಅಂತ ವಿಜ್ಞಾನಿಗಳು ನಂಬ್ತಾರೆ. ಕೆಲವು ಸಿದ್ಧಾಂತಗಳ ಪ್ರಕಾರ ಆಕ್ಸಿಯನ್ ಕಣಗಳು ಅಜ್ಞಾತ ದ್ರವ್ಯದ ಅಂದರೆ ಡಾರ್ಕ್ ಮ್ಯಾಟರ್ ಜೊತೆಗೆ ಮುಖ್ಯವಾದಂಥ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಅಜ್ಞಾತ ದ್ರವ್ಯದ ರೂಪಗಳಾಗಿರ್ಬೋದು. ಆಕ್ಸಿಯನ್ನು ಡಾರ್ಕ್ ಮ್ಯಾಟರ್ ಇದ್ದರೆ ಅದು ಬ್ರಹ್ಮಾಂಡದಲ್ಲಿ ನಿಧಾನವಾಗಿ ಬದಲಾಗುವ
ಕ್ಷೇತ್ರವನ್ನು ಕೂಡ ನಿರ್ಮಾಣ ಮಾಡಬಹುದು. ಈ ಕ್ಷೇತ್ರ ಫೋಟಾನ್ಗಳ ಧ್ರುವೀಕರಣದ ದಿಕ್ಕನ್ನು ತಿರುಗಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಕಾಸ್ಮಿಕ್ ಬೈ ರಿಫ್ರೆಜೆನ್ಸ್ ಅಂದರೆ ವಿಶ್ವ ಧ್ರುವೀಕರಣ ಅಧ್ಯಯನ ಡಾರ್ಕ್ ಮ್ಯಾಟರ್ನ ಅಂದರೆ ಅಜ್ಞಾತ ದ್ರವ್ಯದ ಸ್ವಭಾವವನ್ನು ತಿಳಿಯೋದಕ್ಕೆ ನಮಗೆ ಸಹಾಯವನ್ನು ಕೂಡ ಮಾಡಬಹುದು. ಆದರೆ ಈ ವಿಷಯದಲ್ಲಿ ಇನ್ನು ಸಂಪೂರ್ಣವಾದಂಥ ಒಮ್ಮತ ವಿಜ್ಞಾನಿಗಳಲ್ಲಿಲ್ಲ. ಕೆಲವು ವಿಜ್ಞಾನಿಗಳು ಈಗ ಕಂಡು ಬರ್ತಾ ಇರ್ತಕ್ಕಂಥ ದ್ವಿಧ್ರುವೀಕರಣ ತಿರುಗುವಿಕೆ ಉಪಕರಣದ ದೋಷ ಅಥವಾ ಫೋರ್ಗ್ರೌಂಡ್ ಪರಿಣಾಮಗಳಿಂದ ಉಂಟಾಗಿರ್ಬೋದು ಅಂತ ಸೂಚಿಸ್ತಾರೆ. CMB ಅಂದರೆ ವಿಶ್ವಕಿರಣಗಳು ಗ್ಯಾಲಕ್ಸಿಗಳ ಮಧ್ಯೆ ಇರತಕ್ಕಂಥ ಧೂಳು ಮತ್ತು ಕಾಂತೀಯ ಕ್ಷೇತ್ರಗಳ ಮೂಲಕ ಸಾಗಬೇಕಾದ್ರೆ ಅದರ ಧ್ರುವೀಕರಣದಲ್ಲಿ ಬದಲಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕೂಡ ಅವರು ಹೇಳ್ತಾರೆ. ಆದ್ದರಿಂದ ಕಾಸ್ಮಿಕ್ ಬೈ ರಿಫ್ರೆಜೆನ್ಸ್ ನಿಜವಾಗಿಯೂ ಬ್ರಹ್ಮಾಂಡದ ಮೂಲಭೂತ ಗುಣವೇ ಅಥವಾ ವೀಕ್ಷಣೆಯ ದೋಷವೇ ಅಂತ ತಿಳ್ಕೊಳ್ಳೋದಕ್ಕೆ ದೃಢಪಡಿಸೋದಕ್ಕೆ ಇನ್ನಷ್ಟು ನಿಖರವಾದ ಪ್ರಯೋಗಗಳು ಬೇಕಾಗಿದ್ದಾವೆ. ಭವಿಷ್ಯದಲ್ಲಿ ನಡೀತಾ ಇರತಕ್ಕಂಥ ಕೆಲವು ಪ್ರಮುಖ ಯೋಜನೆಗಳು ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರವನ್ನು ನೀಡತಕ್ಕಂಥ ಸಾಧ್ಯತೆ ಇದೆ. ಉದಾಹರಣೆಗೆ ಜಪಾನ್ ನೇತೃತ್ವದಲ್ಲಿ ನಡೀತಾ ಇರುವ ಲಿಟ್ಲ್ ಬರ್ಡ್ ಮಿಷನ್ ಮತ್ತು ಮುಂದಿನ ತಲೆಮಾರಿನ ವೀಕ್ಷಣಾ ಯೋಜನೆಯಾದಂಥ CMB-S4 ಇವುಗಳು CMB ಪೋಲರೈಸೇಷನ್ ಅಂದರೆ ದ್ವಿಧ್ರುವೀಕರಣ ವಿಶ್ವದ ದ್ವಿಧ್ರುವೀಕರಣದ ಕುರಿತಾಗಿ ಅತ್ಯಂತ ಹೆಚ್ಚಿನ ನಿಖರತೆಯಲ್ಲಿ ಸಂಶೋಧನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾವೆ. ವಿಶ್ವ ಸೂಕ್ಷ್ಮ ತರಂಗಗಳು ಧ್ರುವೀಕರಣ ಹೊಂದಿದ್ದೆ ಆದರೆ ವಿಶ್ವದಲ್ಲಿರುವ ನಿಗೂಢವಾದಂಥ ಅಜ್ಞಾತ ದ್ರವ್ಯ ಮತ್ತು ಅಜ್ಞಾತ ಚೈತನ್ಯ ಅಂದರೆ ಡಾರ್ಕ್ ಮ್ಯಾಟ್ರು ಅಥವಾ ಡಾರ್ಕ್ ಎನರ್ಜಿ ಜೊತೆಗೆ ಬೆಳಕು ಪ್ರತಿಕ್ರಿಯೆ ನಡೆಸಿದಾಗ ಅದು ದಿಕ್ಕು ಬದಲಾಗಬಹುದು. ವಿಶ್ವ ಸೂಕ್ಷ್ಮ ತರಂಗಗಳು ದ್ವಿಧ್ರುವೀಕರಣ ಅಂದರೆ ನಾವು ಈಗ ತಿಳಿದಿರುವ ಭೌತ ವಿಜ್ಞಾನದ ಸ್ಟ್ಯಾಂಡರ್ಡ್ ಮಾಡಿನಲ್ಲಿ ಇರೋದ್ರ ಹೊರತಾಗಿ ಬೇರೆ ಇನ್ಯಾವುದೋ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇದು ನಿಸರ್ಗದ ನಿಯಮಗಳಲ್ಲಿ ಎಡ ಬಲ ಮೇಲೆ ಕೆಳಗೆ ಹಿಂದೆ ಮುಂದೆ ಮುಂತಾದ ವ್ಯತ್ಯಾಸ ಇಲ್ಲ ಅಂತಕ್ಕಂಥ ನಂಬಿಕೆಯನ್ನು ಸುಳ್ಳು ಮಾಡಬಹುದು. ಅಂದರೆ ವಿಶ್ವ ಒಂದು ನಿರ್ದಿಷ್ಟ ದಿಕ್ಕಿಗೆ ಆದ್ಯತೆಯನ್ನು ನೀಡ್ತಾ ಇರ್ಬೋದು, ಪ್ರಾಶಸ್ತ್ಯವನ್ನು ನೀಡ್ತಾ ಇರ್ಬೋದು ಅಂತ ಆಗುತ್ತೆ. ಹಾಗೆಯೇ ಆಕ್ಸಿಜನ್ ಅಂತಕ್ಕಂಥ ಕಲ್ಪಿತ ಕಣಗಳ ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೂ ಕೂಡ ಇದು ಪ್ರಮುಖವಾದಂಥ ಒಂದು ಪುರಾವೆ ಆಗ್ಬೋದು. ಹೀಗೆ ವಿಜ್ಞಾನಿಗಳು ಈ ವಿಶ್ವದ ಹುಟ್ಟು ಮತ್ತು ಸೋಜಿಗೊಳ್ಳರಿಯದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಂಶೋಧನೆಗಳ ಮೂಲಕ ಮುಂದುವರಿತಿದ್ದಾರೆ. ವಿಶ್ವ ಕುರಿತಾಗಿರುವ ಇನ್ನಿತರ ಸೋಜಿಗದ ವಿಚಾರಗಳ ಬಗ್ಗೆ ಇತ್ತೀಚಿನ ಸಂಶೋಧನೆಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳಿಯೋಣ. ವಂದನೆಗಳೊಂದಿಗೆ.